ತುಕಡೆ ಗ್ಯಾಂಗ್, ಪಾಕಿಸ್ತಾನ್ ಜಿಂದಾಬಾದ್, ಆಮೇಲೆ ಭಾರತದ ವಿರುದ್ಧ ಘೋಷಣೆ ಕೂಗ್ತಾ ಇರ್ತಕ್ಕಂಥ, ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗ್ತಕ್ಕಂಥ, ಕಾಶ್ಮೀರ ಕೋ ಸ್ವತಂತ್ರ ಚಾಹಿಯೆ, ಕಾಶ್ಮೀರ ಸ್ವತಂತ್ರವಾಗಬೇಕು ಅಂತ ಹೋರಾಟ ಮಾಡ್ತಕ್ಕಂಥ ಎಲ್ಲ ಸಂಘಟನೆಗಳ ಕಾರ್ಯಕರ್ತರು ನಿನ್ನೆ ಭಾಗವಹಿಸಿರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ಇವತ್ತೆಲ್ಲ ಪತ್ರಿಕೆಗಳಲ್ಲಿ ನಾವು ನೋಡ್ತೀವಿ ಬಹಳಷ್ಟು ಜನ ಪೊಲೀಸರು ಹಾಸ್ಪಿಟಲೈಸ್ಡ್ ಆಗಿರ್ತಕ್ಕಂಥ ನ್ಯೂಸ್. ಅಷ್ಟಾದಾಗ್ಯೂ ಕೂಡ ಕೇಂದ್ರ ಸರ್ಕಾರ JP ನಡ್ಡಾ ಅವರನ್ನ, ಹೋರಾಟಗಾರರನ್ನ ಕರೆದು, ಕಾಕ್ರೋಚ್ ಜನತಾ ಪಾರ್ಟಿಯಿಂದ ಏನು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಿದ್ರು ಅವರನ್ನ ಕರೆದು ಮಾತಾಡಿದ್ದಾರೆ. ಆದರೂ ಕೂಡ ಹೋರಾಟವನ್ನ ಅವರು ನಿಲ್ಲಿಸಿಲ್ಲ. ಹೋರಾಟ ಮಾಡಲಿ, ಹೋರಾಟ ಮಾಡೋದಕ್ಕೆ ಯಾವುದೇ ವಿರೋಧ ಇಲ್ಲ. ಆದರೆ ಅಟ್ ವಾಟ್ ಕಾಸ್ಟ್? ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕೋದಕ್ಕೆ ಬಂದಿದ್ರು, ಪಾರ್ಲಿಮೆಂಟ್ ಒಳಗಡೆ ನುಗ್ಗೋದಕ್ಕೆ ಬಂದಿದ್ರು. ಅನೇಕ ಪೊಲೀಸ್ ಜೀಪ್ಗಳನ್ನ ಉರುಳಿಸಿದ್ದಾರೆ, ಪಲ್ಟಾಯಿಸಿದ್ದಾರೆ. ಇಷ್ಟೆಲ್ಲದರ ಹಿಂಸಾಚಾರದ ಮಧ್ಯದಲ್ಲೂ ಕೂಡ ಕೇಂದ್ರ ಸರ್ಕಾರ ಕರೆದು ಮಾತನಾಡ್ತಕ್ಕಂಥ ಪ್ರಯತ್ನವನ್ನ ಎಲ್ಲ ಮಾಡಿದೆ. ಆದರೂ ಕೂಡ ಪ್ರತಿಭಟನೆಯನ್ನ ಮಾಡಿದೆ. ಎಸ್, ಕ್ವಶನ್ ಪೇಪರ್ ಔಟ್ ಆಗೋದು ತಪ್ಪು. ಇದು ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಕ್ವಶನ್ ಪೇಪರ್ ಔಟ್ ಆಗಬೇಕು ಅನ್ನುವಂಥದ್ರ ಬಗ್ಗೆ ಪರವಾಗಿಲ್ಲ. ನೀಟ್ ಕ್ವಶನ್ ಪೇಪರ್ ಔಟ್ ಆಗಿದ್ದರ ಹಿನ್ನೆಲೆಯಲ್ಲಿ 8 ಜನ ಕೀ ಪಿನ್ಗಳನ್ನು ಅರೆಸ್ಟ್ ಮಾಡಿ ಅವ್ರನ್ನ ಒಳಗಡೆ ಕಳಿಸಿದ್ರು. ರಾಜಸ್ಥಾನ ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಯಾರು ಕೋಚಿಂಗ್ ಕ್ಲಾಸ್ ನಡೆಸ್ತಾ ಇದ್ರು, ಯಾರು ಕಿಂಗ್ ಪಿನ್ಗಳಿದ್ರು, ಅವರನ್ನ ಹಿಡಿದು ಒಳಗಡೆ ಕಳಿಸಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇದೆ. ಆದರೂ ಕೂಡ ಹೋರಾಟವನ್ನ ಮಾಡ್ತಿದ್ದಾರೆ. ಎಕ್ಸಾಮ್ ಮಾಡಿತು ಕೇಂದ್ರ ಸರ್ಕಾರ ನೀಟ್ ಎಕ್ಸಾಮ್ ಅನ್ನ ಮತ್ತೊಂದು ಸಾರಿ ಮರುಪರೀಕ್ಷೆಯನ್ನು ನಡೆಸಿತು. ಒಂದು ಘಟನೆ ನಡೆಯಲಿಲ್ಲ, ಯಶಸ್ವಿಯಾಗಿ ನಡೆಸಿತು. ಅದು 38 ಗಂಟೆಗಳ ಕಾಲ ಟೀಚರ್ಸ್ನ ಒಳಗಡೆ ಇಟ್ಟು, ಮೊಬೈಲ್ಗಳನ್ನ ಸಂಪೂರ್ಣವಾಗಿ ಹೊರಗಡೆ ಇಟ್ಟು, ಮೊಬೈಲ್ಗಳೆಲ್ಲವನ್ನು ಕೂಡ ಎಕ್ಸಾಮಿನೇಷನ್ ಹಾಲ್ಗೆ ಮೊಬೈಲೇ ಇಲ್ಲ. ಮತ್ತು ಏನು ಮಾಡಿತು, ಮೇಲನ್ನು ಕೂಡ ಬಂದ್ ಮಾಡಿತು. ಆಮೇಲೆ ಈ ಥರ ಕ್ವಶನ್ ಪೇಪರ್ನ ಎಲ್ಲೆಲ್ಲಿಂದ ಯಾವ್ಯಾವ ಮೂಲಕ ಕಳಿಸ್ಬೋದು ಅವೆಲ್ಲ ನೆಟ್ವರ್ಕ್ಗಳನ್ನು ಕೂಡ ಬಂದ್ ಮಾಡಿ ಯಶಸ್ವಿಯಾಗಿ ಎಕ್ಸಾಮಿನೇಷನ್ ಅನ್ನು ಮಾಡಿತು ಕೇಂದ್ರ ಸರ್ಕಾರ, ಧರ್ಮೇಂದ್ರ ಪ್ರಧಾನ್ ಅವರು. ಆದರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇವ್ರದ್ದು ಬೇರೆಯೇ ಉದ್ದೇಶ ಇದೆ, ಬೇರೆದೇ ಷಡ್ಯಂತ್ರ ಇದೆ. ಅದರ ಒಳಗಡೆ SFI, ADSO, ಐಸಾರ್, ಆಮೇಲೆ ತುಕಡೆ ಗ್ಯಾಂಗ್ಗಳು ಎಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಇವತ್ತೆಲ್ಲ ಕಮ್ಯುನಿಸ್ಟ್ ಪಾರ್ಟಿಯ ಎಲ್ಲ ನಾಯಕರು ನಿನ್ನೆ ವೇದಿಕೆಯಲ್ಲಿದ್ದರು. ಕೇಜ್ರಿವಾಲ್ ಅಂಡ್ ಗ್ಯಾಂಗ್, ನಮ್ಮ ಕರ್ನಾಟಕ ರಾಜ್ಯದ ಆಕ್ಟರ್ ಪ್ರಕಾಶ್ ರಾಜ್ ಅವರು ಕೂಡ ಭಾಗವಹಿಸಿದ್ರು. ಇವ್ರ ಉದ್ದೇಶಗಳೇನು ನಮಗೆ ಗೊತ್ತಾಗಲ್ವ? ಇವರೇನು ಮೋದಿಗೆ ಯಾವತ್ತಾರು ಜೈ ಅಂದಿದ್ರ? ಭಾರತ್ ಮಾತಾ ಕಿ ಜೈ ಅಂತ ಯಾವತ್ತಾರು ಘೋಷಣೆ ಕೂಗಿದ್ರ? 370ನೇ ವಿಧಿ ರದ್ದಾಗಬೇಕು ಅಂತ ಇವ್ರು ಯಾವತ್ತಾರು ಪ್ರತಿಭಟನೆ ಮಾಡಿದ್ರ? ಈ ಎಲ್ಲ ತುಕಡೆ ಗ್ಯಾಂಗ್ಗಳು ಸೇರಿ ನಿನ್ನೆ ಪಾರ್ಲಿಮೆಂಟ್ನ ಒಳಗಡೆ ನುಗ್ಗಬೇಕು ಅನ್ನುವಂಥ ಒಂದು ದೊಡ್ಡ ಷಡ್ಯಂತ್ರವನ್ನು ಏನು ಹೇಳಿದ್ರು. ಪೊಲೀಸರ ಕಾರ್ಯಾಚರಣೆಯಿಂದ ಪಾರ್ಲಿಮೆಂಟ್ ಮೇಲೆ ಆಗ್ತಕ್ಕಂಥ ಅಟ್ಯಾಕ್ ಅನ್ನು ತಪ್ಪಿಸಿದ್ದಾರೆ. ಆದ್ದರಿಂದ ನರೇಂದ್ರ ಮೋದಿ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ. ಧರ್ಮೇಂದ್ರ ಪ್ರಧಾನ್ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ. ಉದಾಹರಣೆಗೆ ನಾನು ಹೇಳ್ತೀನಿ, ಕ್ವಶನ್ ಪೇಪರ್ ಇದೇ ಮೊದಲನೇ ಬಾರಿ ಔಟ್ ಆಗಿದೆಯಾ? ಇಲ್ಲ. ಕ್ವಶನ್ ಪೇಪರ್ ಔಟ್ ಆಗಬಾರ್ದು. ಪ್ರಾಮಾಣಿಕವಾಗಿ ಪರೀಕ್ಷೆಗಳು ನಡಿಬೇಕು. ಬರೀ NDA ಕಾಲದಲ್ಲೇ ಕ್ವಶನ್ ಪೇಪರ್ ಔಟ್ ಆಯ್ತಾ? BJP ಕಾಲದಲ್ಲೇ ಕ್ವಶನ್ ಪೇಪರ್ ಔಟ್ ಆಯ್ತಾ? ಇಲ್ಲ. UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅದೆಷ್ಟು ಕ್ವಶನ್ ಪೇಪರ್ ಔಟ್ ಆಗಿತ್ತು? ಮಾಡಿದ್ರ ಪ್ರತಿಭಟನೆ?
ಉದಾಹರಣೆಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.